ರೈತರ ಹಬ್ಬ ವಿಶ್ವ ದಿನಾಚರಣೆಯನ್ನು ನಾವು ನನ್ನ ಸಹಪಾಠಿಗಳ ಜೊತೆ ಸೇರಿ ವಿಶ್ವ ದಿನಾಚರಣೆಯನ್ನು ಆಚರಿಸಿದ್ದೀನಿ. ಜೊತೆಗೆ ಈ ವಿಶ್ವ ದಿನಾಚರಣೆಗೆ ಪ್ರಮುಖ ವ್ಯಕ್ತಿಗಳು ಅಂತ ಅನ್ಸ್ಕೊಂಡಿದ್ದರು ಯಾರೂ ಬಂದಿಲ್ಲ. ಬರದೇ ಇದ್ರೂ ಚಿಂತೆ ಇಲ್ಲ. ಬಂದಿದ್ದರು ನನ್ನ ರೈತ ಜನಗಳು, ನನ್ನ ಅಕ್ಕ ತಂಗಿಯರು, ಅವರೇ ನನಗೆ ಎಲ್ಲ ಚೀಫ್ ಗೆಸ್ಟ್ ಇದ್ದಂಗೆ. ಅವರಿಗೆ ನಾನು ಋಣಭಾರವಾಗಿರ್ತೀನಿ, ಋಣಿಯಾಗಿರ್ತೀನಿ. ಜೊತೆಗೆ ನನಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಇಷ್ಟೊಂದೆಲ್ಲ ಮಾಡಿ ನನ್ನ ಜಿಲ್ಲೆಯ ಪ್ರತಿನಿಧಿಗಳು ಏನಾದರೂ ಅಂತ ಗೊತ್ತಿಲ್ಲ. ಅವರಿಗೆ ನಾಳೆ ದಿನ ಏನು ಅಂತ ನಾವು ತೋರಿಸೋಕ್ಕೆ ರೆಡಿ ಇದ್ದೀವಿ. ಈ ವೇದಿಕೆ ಮೇಲೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀವು ನಮ್ಮ ರೈತರ ಬಗ್ಗೆ ಕೀಳಾಗಿ ಕಂಡ್ರೆ, ಜೊತೆಗೆ ಅವ್ರಿಗೆ ಏನಾಗಬೇಕು ಕೆಲಸ ಮಾಡಿಕೊಡ್ಲಿಲ್ಲ ಅಂತಂದರೆ ನಿಮ್ಮನ್ನು ರೋಡಲ್ಲಿರೋದು ನಾವು ಗೆರವು ಮಾಡೋಕ್ಕೆ ನಾವು ಸಿದ್ಧರಿದ್ದೇವೆ. ನಮ್ಮ ರೈತ ಸಂಘ ಅಷ್ಟೊಂದು ಪವರ್ಫುಲ್ ಆಗಿದೆ. ರೈತ ಸಂಘ ಇಲ್ಲ ಅಂತಂದರೆ ಇವತ್ತು ಎಷ್ಟೋ ಸರ್ಕಾರಗಳು ರೈತರನ್ನ ತುಳಿದಾಕ್ಬಿಡೋರು. ಇವತ್ತು ರೈತ ಸಂಘ ಇರೋದಕ್ಕೆ ಅಷ್ಟೋ ಏನು ಜನಕ್ಕೆ ಅನುಕೂಲ ಆಗ್ತಾ ಇದೆ. ನಾನು ಕೂಡ ಅಭಿಮನ್ಯು ಥರ ಏಕವಾಗಿ ಹೋರಾಟ ಮಾಡೋಕ್ಕೆ ರೆಡಿ ಆಗಿದ್ದೀನಿ. ಮಂಡ್ಯದಲ್ಲಿ ಮಾಡಬೇಕಾದ್ರೆ ನಮ್ಮ ರಮೇಶ್ ಅವರು ಮತ್ತು ನನ್ನ ಆತ್ಮೀಯ ಹಿತೈಷಿಗಳು ಹೆಬ್ರಿ ಅವರು ಇದಕ್ಕೆ ತುಂಬ ಸಹಕಾರ ಕೊಟ್ಟರು. ಮೊಮೆಂಟ್ ಎಲ್ಲ ಮಾಡ್ಕೊಬಂದು ಹೆಬ್ರಿ ಮುನಿಯಪ್ಪ ಅಂತ ಅಂದ್ಬಿಟ್ಟು, KVLಪೇಟೆ ರಾಜುಗೌಡರು, ಜೊತೆಗೆ ಮಂಜುನಾಥ್ ಅವರು, ಮುದ್ದು ಕೃಷ್ಣ ಅವರವರು, ಇವರೆಲ್ಲ ನನ್ನ ಉಳಿಕೆ ಎಲ್ಲ ರೈತ ಬಾಂಧವರು ನನ್ನ ಜೊತೆಗೂಡಿ ನನಗೆ ಈ ಸಮಾವೇಶವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಾನು ತುಂಬ ಋಣಿಯಾಗಿರುತ್ತೇನೆ. ಹೆಮ್ಮಿಗೆ ಚಂದ್ರಶೇಖರ್, ರಾಜ್ಯಾಧ್ಯಕ್ಷರು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಳಗಡೆ ಇಲ್ಲಿವರೆಗೂ ಯಾರೂ ಮಾಡಿಲ್ಲ. ಈ ನಮ್ಮ ವಿಶ್ವ ರೈತ ದಿನಾಚರಣೆ ಅಂತ ನಾವು ಇವತ್ತು ಮಂಡ್ಯ ಜಿಲ್ಲೆ ಒಳಗಡೆ ತೋರಿಸ್ಕೊಟ್ಟಿದ್ದೀವಿ. ಆ ಕಾರ್ಯಕ್ರಮನ ಪ್ರತಿಯೊಬ್ಬರು ಮಾಡಬೇಕು. ಪ್ರತಿಯೊಬ್ಬ ಹಳ್ಳಿಗಳು ಕೂಡ ನಾವು ರೈತರು ಅಂತ, ನಾವು ರೈತರ ಬಗ್ಗೆ ಏನಿದ್ರು 4 ವಿಷಯನ ಮಾತಾಡಿ ರೈತರು ಹೆಂಗೆ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಿಂದ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಈ ನಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.